ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ಪಾಪದವರನ್ನ ನಾನು ಹೇಗೆ ಹೊತ್ಕೊಳ್ಳಿ? ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ಬೇರೆಲ್ಲ ಚೆನ್ನಾಗಿರುತ್ತೆ. ನೀವೀಗ ಯೋಚನೆ ಮಾಡಬೇಕಾಗಿರೋದು, ಗಮನಿಸಬೇಕಾಗಿರೋದು ಅಷ್ಟು ಮಾತ್ರ. ನೀನು ನನಗೊಂದು ಮಾತು ಕೊಡ್ತೀಯ? ಏನು ಮಾತಜ್ಜಿ? ಯಾರೇನೇ ಅಂದ್ರು, ಯಾರೇ ಅಡ್ಡ ಬಂದ್ರು ಈ ಮದ್ವೆನ ಉಳಿಸ್ಕೋತೀಯ ಅಲ್ವಾ? ಅವಳ ಮಾತು ಸ್ವಲ್ಪ ಹೊರಟಿರ್ಬೋದು, ಪ್ರೀತಿಲಿ ಅವಳು ಸೋತಿರ್ಬೋದು, ಆದ್ರೆ ಅವಳ ಮನಸ್ಸು ಯಾವತ್ತೂ ಕೆಟ್ಟದಲ್ಲ ಕನ್ನ. ಹಳೆ ನೆನಪಿಂದ ನೀನೇ ಅವಳನ್ನ ಆಚೆ ತರಬೇಕು. ತೇಜಸ್ನ ಮಾತಾಡಿಸ್ಬೇಕು ಅಂತ ಅವಳು ಹೋದ್ಲು. ಅದಕ್ಕೆ ನೀ ಹಾಕಿರೋ 3 ಗಂಟೆನ ಬಿಟ್ಕೊಡ್ಬೇಡ ಕಂದ. ಯಾಕರ್ಣ ನಿನ್ ಮನ್ಸಲ್ಲಿ ಬೇರೆ ಏನಾದ್ರೂ ಯೋಚನೆ ಇದೆಯಾ? ಅಮ್ಮ, ನಿತ್ಯಾನ ಅಜ್ಜಿ ಉಳಿಸ್ಕೋತೀಯ ಅಲ್ವಾ? ನೀವು ಹಾಕೊಳ್ಳಿ. ಉಳಿಸ್ತೀಯ? ಅಜ್ಜಿ ಏನೂ ಆಗಲ್ಲ. ಅಜ್ಜಿ ನಿಮ್ಗೇನು ಆಗಲ್ಲ. ರಿಲ್ಯಾಕ್ಸ್. ಅಜ್ಜಿ ಪ್ಲೀಸ್ ರಿಲ್ಯಾಕ್ಸ್. ಏನ್ ಮಾಡಿದ್ರಿ ನೀವು? ನಿಧಿ ಏನಾಗಿದೆ ನಿಮ್ಗೆ? ಏನ್ ಮಾಡಿದಿರಿ ಅಂತ ಗೊತ್ತಾ ನಿಮ್ಗೆ? ಅಲ್ಲ, ನಿತ್ಯನ ಬಿಟ್ಟು ಹೋಗ್ಬೇಡ ಅಂತ ಅಜ್ಜಿ ಹತ್ರ ಯಾಕೆ ಮಾತು ಕೊಡ್ಸದ್ರಿ? ನಿಮ್ ತಲೆಯಲ್ಲಿ ಏನ್ ಓಡ್ತಿದೆ? ಅರೆ, ಆತರ ನೀವೆಲ್ ಮಾತು ಕೊಟ್ರಿ? ನೀವು ಮಾತು ಕೊಟ್ಟಿದ್ದು ಈ ಮದ್ವೆನ ಮುರಿಯಲ್ಲ ಅಂತ, ಅಕ್ಕನ ಬಿಟ್ಟು ಹೋಗಲ್ಲ ಅಂತ ಅಲ್ವಲ್ಲ? ಅಲ್ಲ, ಮದ್ವೆನೇ ಆಗದೆ ಮದ್ವೆ ಮುರಿಬೇಡ ಅಂತ ಮಾತು ಕೊಡ್ಸಿದ್ರೆ ನಾನ್ ಏನ್ ಮಾಡ್ಲಿ? ಅದೇ ಅಲ್ವಾ ವಿಷಯ. ಆಗದೆ ಇರೋ ಮದ್ವೆನ, ಕಡ್ದೇ ಇರೋ 3 ಗಂಟೆನ ಹೇಗೆ ಉಳ್ಸ್ಕೊಳಕಾಗತ್ತೆ ಹೇಳಿ? ಅಂದ್ಮೇಲೆ ಈಗ ಕೊಟ್ಟಿರೋ ಮಾತನ್ನ ಮುರಿದ್ರಿ ಅಂತಾನೂ ಆಗಲ್ಲ ಅಲ್ವಾ? ಸುಳ್ಳನ್ ಮೇಲೆ ಸುಳ್ಳನ್ ಕೋಟೆ ಕಟ್ತಾನೆ ಇದೀವಿ. ಇದ್ಯಾಕೋ ಕೈ ಮೀರಿ ಹೋಗ್ತಿದೆ ಅಂತ ಅನಿಸ್ತಿದೆ. ಸರ್, ನಾವ್ ಸುಳ್ಳು ಹೇಳೋದ್ರಿಂದ ಯಾರಿಗಾದ್ರೂ ತೊಂದರೆ ಆಗ್ತಿದೆ ಅಂದ್ರೆ ಅದು ತಪ್ಪು. ಆದ್ರೆ ನಾವ್ ಸುಳ್ಳು ಹೇಳ್ತಿರೋದು ಆಗಿರೋ ತಪ್ಪನ್ನ ಸರಿ ಮಾಡೋದಕ್ಕೆ. ಇದ್ರಲ್ಲಿ ಭಯ ಆಗ್ಬಿಡ್ಬೇಕು. ಸರ್, ನಿಮ್ ಮನ್ಸಲ್ಲಿ ಏನ್ ನೋಡ್ತಿದೆ ಅಂತ ನನಗೆ ಗೊತ್ತು. ಆದಷ್ಟು ಬೇಗ ಎಲ್ರೂ ಮುಂದೆ ಸತ್ಯ ಹೇಳೋ ದಿನ ಬಂದೇ ಬರುತ್ತೆ. ಈ ಗೊಂದಲಗಳೆಲ್ಲ ಆದಷ್ಟು ಬೇಗ ಮುಗಿಯುತ್ತೆ ಸರ್. ನಿತ್ಯ, ಅಜ್ಜಿ ಹೇಗಿದ್ದಾರೆ ಅಂತ ಒಂದ್ಸಲಿ ನೋಡ್ಕೊಂಡು ಬಂದ್ಬಿಡ್ತೀನಿ. ನಿಂತ್ಕೋ. ಅಲ್ಲ, ಇಷ್ಟೆಲ್ಲ ಆಗಿರೋದೇ ನಿನ್ನಿಂದ ಅಂತ ನಿನ್ಗೆ ಗೊತ್ತಲ್ವಾ? ಈಗ ನೀನ್ ಮತ್ತೆ ಒಳಗೆ ಹೋಗಿ ಶಾಂತಿಗೆ ನಿನ್ ಮುಖ ತೋರ್ಸಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಈಗ ಆಗಿರೋದೇ ಸಾಕು, ದಯವಿಟ್ಟು ಹೋಗ್ಬೇಡ.
ಅಜ್ಜಿ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ಕಾರಣ ಅವ್ರಿಗೆ ಪೂರ್ತಿ ಗೊತ್ತಿಲ್ದಿರೋ ಸತ್ಯ ನಿತ್ಯ. ಆ ಕರ್ಣ ಅಜ್ಜಿ ಬೆನ್ ಹಿಂದೆ ಎಂತ ದೊಡ್ಡ ದ್ರೋಹ ಮಾಡಿದಾನೆ ಅಂತ ಅವ್ರಿಗೂ ಗೊತ್ತಾಗ್ಲಿ. ನನ್ನನ್ನ ಕಿಡ್ನಾಪ್ ಮಾಡಿದ್ದು ಅವನೇ ಅಂತ ಅಜ್ಜಿ ಹತ್ರ ಹೋಗಿ ನಿಜ ಹೇಳೋಣ. ಆಗ ಅಜ್ಜಿ ಅರ್ಥ ಮಾಡ್ಕೋತಾರೆ. ತೇಜಸ್, ದಯವಿಟ್ಟು ಆತ್ರಕ್ ಬಿದ್ದು ಇನ್ನೊಂದು ದೊಡ್ಡ ಅನಾಹುತ ಮಾಡಬೇಡ. ಅಂದ್ರೆ ನನ್ನ ಮಾತ್ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಇಷ್ಟೆಲ್ಲ ಆದ್ಮೇಲೂ ಸತ್ಯ ಮಾತಾಡಬಾರ್ದ ನಾನು? ನಿಮಗ್ ಗೊತ್ತಿರೋದೇ ಸತ್ಯ ಅಂತ ನೀವ್ ಅನ್ಕೊಂಡಿದ್ದೀರಾ. ಕರ್ಣ ಸರ್ ಬಗ್ಗೆ ನೀವು ನಿಜವಾಗ್ಲೂ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಅವ್ರು ಯಾಕೆ ಹಾಗೆ ಮಾಡ್ಬೇಕು? ಅವ್ರಿಗೇನ್ ಅವಶ್ಯಕತೆ ಇದೆ ಅಂತ? ಕಳ್ಳಂಗೆ ದುಡಿಯೋ ಅವಕಾಶ ಇದ್ರೂನು ಕಳ್ತನನೇ ಅವಶ್ಯಕತೆ ಅನ್ಸುತ್ತೆ. ಇದನ್ನೆಲ್ಲ ಮಾಡಿರೋದು ಕರ್ಣ ಅನ್ನೋದ್ರಲ್ಲಿ ನನಗೆ ಯಾವುದೇ ಅನುಮಾನನೂ ಇಲ್ಲ. ಬರೀ ನಿಮ್ಗೆ ಅನ್ಸಿದಷ್ಟೇ ಯಾಕೆ ಮಾತಾಡ್ತೀರಾ? ಸತ್ಯ ಬೇರೆನೇ ಇರ್ಬೋದು ಅಂತ ಯಾಕೆ ಸಮಾಧಾನದಲ್ಲಿ ಯೋಚನೆ ಮಾಡಲ್ಲ? ಮದ್ವೆಲಿ ಏನಾಯ್ತು ಅಂತ ಗೊತ್ತಿದ್ಯಾ ನಿಮ್ಗೆ? ನಿಜ, ಮದ್ವೆ ವಿಷಯದಲ್ಲಿ ಕರ್ಣ ತಮ್ಮನ್ನ ತಾವು ಒತ್ತೆ ಇಟ್ಟು ನನ್ನನ್ನ ಉಳಿಸಿದಾರೆ. ಅವ್ರ ಸಹಾಯನ ಜೀವನ ಪೂರ್ತಿ ಮರೆಯಕ್ಕಾಗಲ್ಲ ನಾನು. ಕರ್ಣ ಸರ್ ಯಾವತ್ತೂ ಸಹಾಯ ಮಾಡೋರೇ ಆಗಿರ್ತಾರೆ. ಸಂಬಂಧ ಉಳಿಯೋ ವ್ಯಕ್ತಿ ಅಲ್ಲ ಅವರು. ಇದೆಲ್ಲ ನಿಮಗ್ ಗೊತ್ತಿರೋ ಕರ್ಣನ್ ಬಗ್ಗೆ ಆಡ್ತಿರೋ ಮಾತಷ್ಟೇ. ನನಗ್ ಗೊತ್ತಿರೋ ಸತ್ಯನೇ ಬೇರೆ ಇದೆ, ನನಗ್ ಗೊತ್ತಿರೋ ಕರ್ಣನೇ ಬೇರೆ. ನಾನೀಗ ಹೋಗಿ ಅಜ್ಜಿ ಹತ್ರ ಎಲ್ಲ ವಿಷಯ ಮಾತಾಡ್ತೀನಿ. ಅವ್ನ್ ಏನೇನ್ ಮುಚ್ಚಿಟ್ಟಿದ್ದಾನೋ ಎಲ್ಲ ಆಚೆ ಬರುತ್ತೆ. ಏನೇನೋ ಮುಚ್ಚಿಟ್ಟಿರೋದು ಕರ್ಣ ಅಲ್ಲ, ನಾನು. ನೀನೇನ್ ಮುಚ್ಚಿಟ್ಟಿದ್ಯಾ? ಮಗು ಇರೋ ವಿಷಯ ಅಲ್ಲ. ಪ್ರೆಗ್ನೆಂಟ್. ಈ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ. ಕರ್ಣ ಒಬ್ರು ಇಲ್ದೆ ಹೋಗಿದ್ದಿದ್ರೆ ನಾವ್ ಈ ವಿಷಯನ ಸಂಭಾಳಿಸಕ್ ಆಗ್ತಿರ್ಲಿಲ್ಲ. ಹೊಟ್ಟೆಲಿ ಮಗು ಇಟ್ಕೊಂಡು ಈ ತರ ಒದ್ದಾಡೋ ಸ್ಥಿತಿ ಯಾವ ಹೆಣ್ಗೂ ಬರಬಾರ್ದು. ನೀನವತ್ತು ಇನ್ನೊಬ್ಳ ಜೊತೆ ನೋಡಿದಾಗ ಹೊಟ್ಟೆಗೆ ಬೆಂಕಿ ಬಿದ್ದಂಗಾಯ್ತು ಗೊತ್ತಾ? ಅವತ್ತೇ ನಾನು ಈ ಮಗುನ ಅಬಾರ್ಟ್ ಮಾಡ್ಸಕ್ ಹೊರಟಿದ್ದೆ. ಆದ್ರೆ ಕರ್ಣ ನನ್ನ ನಿರ್ಧಾರನೇ ಬದಲಾಯಿಸೋ ಹಾಗೆ ಮಾಡಿದ್ರು. ನಾನು ಬಿಟ್ಟು ಹೋಗ್ತೀನಿ ಅಂದ್ರು ನಾನಿದ್ದು ಆ ಮಗುನ ನೋಡ್ಕೊತೀನಿ ಅಂತ ಹೇಳಿ